ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ. ವಿಶ್ವಕರ್ಮ ಸಮಾಜ ಅಲ್ಪ ಸಮಾಜವಾಗಿದ್ದರೂ ಯಾವ ಕ್ಷೇತ್ರದಲ್ಲೂ ಕಡಿಮೆ ಇಲ್ಲ. ಈ ಸಮಾಜದ ಏಳಿಗೆಗೆ ಎಲ್ಲರೂ ಜವಾಬ್ದಾರಿ ವಹಿಸಬೇಕೆಂದು ಕಲ್ಲಪ್ಪ ಬಡಿಗೇರ್ ಅಭಿಪ್ರಾಯಪಟ್ಟರು. ಇಂದು ಬೆಳಗಾವಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆಯ ಸಂಯುಕ್ತಾಶ್ರಯದಲ್ಲಿ ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರ್ಯ ಸಂಸ್ಮರಣಾ ದಿನಾಚರಣೆಯನ್ನು ನಗರ ಕುಮಾರ ಗಂಧರ್ವ ಕಲಾಮಂದಿರದಲ್ಲಿ ಆಚರಿಸಲಾಯಿತು. ವೇದಿಕೆಯ ಮೇಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ವಿದ್ಯಾವತಿ ಭಜಂತ್ರಿ, ಸಮಾಜದ ಪ್ರಮುಖರಾದ ಪಿಂಟು ಬಡಿಗೇರ್, ಎಬಿ ಸಂಬಗಾಂವ್ ಇನ್ನುಳಿದವರು ಉಪಸ್ಥಿತರಿದ್ದರು. ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಕಲ್ಲಪ್ಪ ಬಡಿಗೇರ್ ಅವರು, ಕರ್ನಾಟಕದ ವಿಶ್ವಕರ್ಮರ ಕೀರ್ತಿ ವಿಶ್ವಾದ್ಯಂತ ಪಸರಿಸಿದೆ. ಇದಕ್ಕೆ ಅರುಣಯೋಗಿಯವರು ಅಯೋಧ್ಯೆ ರಾಮ ಮಂದಿರಕ್ಕಾಗಿ ಕೆತ್ತಿದ ರಾಮನ ಮೂರ್ತಿಯೇ ಸಾಕ್ಷಿಯಾಗಿದೆ. ವಿಶ್ವಕರ್ಮ ಸಮಾಜ ಅಲ್ಪ ಸಮಾಜವಾಗಿದ್ದರೂ ಯಾವ ಕ್ಷೇತ್ರದಲ್ಲೂ ಕಡಿಮೆ ಇಲ್ಲ. ಈ ಸಮಾಜದ ಏಳಿಗೆಗೆ ಎಲ್ಲರೂ ಜವಾಬ್ದಾರಿ ವಹಿಸಬೇಕು. ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ. ಈಗ ಜನರು ಜಾಗೃತವಾಗಿದ್ದು ಶೈಕ್ಷಣಿಕ ಕ್ಷೇತ್ರದಲ್ಲಿಯೂ ಅಭಿವೃದ್ಧಿ ಹೊಂದಿ ಹಲವಾರು ಒಳ್ಳೆಯ ಸ್ಥಾನಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆಂದು ಹೆಮ್ಮೆ ವ್ಯಕ್ತಪಡಿಸಿದರು. ನಂತರ ಉತ್ತಮ ಸೇವೆಯನ್ನು ಸಲ್ಲಿಸಿದ ವಿಶ್ವಕರ್ಮ ಸಮಾಜ ಬಾಂಧವರನ್ನು ಗಣ್ಯರ ಹಸ್ತದಿಂದ ಸನ್ಮಾನಿಸಲಾಯಿತು. ವಿಶ್ವಕರ್ಮ ಸಮಾಜ ಬಾಂಧವರು ಅಮರಶಿಲ್ಪಿ ಜಕಣಾಚಾರಿ ಅವರ ಜಯಂತಿ ಆಯೋಜಿಸಿದ್ದಕ್ಕೆ ಅಭಿಮಾನ ವ್ಯಕ್ತಪಡಿಸಿದರು. ಅಲ್ಲದೆ ಸರ್ಕಾರದ ಮಟ್ಟದಲ್ಲಿ ವಿಶ್ವಕರ್ಮ ಜಯಂತಿಯನ್ನು ಆಚರಿಸಬೇಕು, ಸರ್ಕಾರಿ ರಜೆ ನೀಡಬೇಕೆಂದು ರಮೇಶ್ ದೇಸೂರ್ಕರ್ ಮತ್ತು ಮಂಜುನಾಥ್ ಬಡಿಗೇರ್ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಿದ್ಧಾರ್ಥ್ ಸುತಾರ್, ಪೂರ್ಣಿಮಾ ಪತ್ತಾರ್, ಅರ್ಚನಾ ಮೇಸ್ತ್ರಿ, ರೇಖಾ ಸುತಾರ್, ರಾಘವೇಂದ್ರ ಹವನೂರ್, ಆಕಾಶ್ ದೇಶ್ನೂರ್, ಜ್ಯೋತಿ ಸುತಾರ್ ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು. ಆ ಮೂರ್ತಿಯನ್ನು ಕೆತ್ತನೆ ಮಾಡಿದ್ದಾರೆ. ಇದನ್ನ ಮಾನ್ಯ ಪ್ರಧಾನಮಂತ್ರಿ ಮೋದಿಜಿಯವರು ಉದ್ಘಾಟನೆಗೊಳಿಸಿ ದಿನಕ್ಕೆ ನವೆಂಬರ್ 18, 2025 ಮರಣ ಹೊಂದಿದರು. ಕರೆಕ್ಟ್ 100 ವರ್ಷ ಅವರಿಗೆ. 1925 ಜನನ, 2025 ಮರಣ. ಅಂತಹ ಅಷ್ಟೇ ಅಲ್ಲ, ದೇವನಹಳ್ಳಿಯ ವಿಮಾನ ನಿಲ್ದಾಣದ ಹೆಸರು ನಾಡಪ್ರಭು ಕೆಂಪೇಗೌಡ ಅಂತ ಇದೆ. ಆ ಮೂರ್ತಿಯನ್ನು ಕೂಡ, ಕಂಚಿನ ಮೂರ್ತಿಯನ್ನ 108 ಫೂಟ್ ಎತ್ತರ ಇದೆ. ಅದನ್ನು ಕೂಡ ಮಾಡಿದಂಥ ಕೀರ್ತಿ ಈ ರಾಮ್ ಸುತಾರ್ ಅವರಿಗೆ ಸಲ್ತದ. ಇದಕ್ಕೆ ಸುಮಾರು 65 ಕೋಟಿ ರೂಪಾಯಿ ಖರ್ಚನ್ನು ಮಾಡಿದ್ದಾರೆ. ಈಗ 2 ವರ್ಷಗಳ ಹಿಂದೆ ನಮ್ಮ SR ಬೊಮ್ಮಾಯಿ ಸಾಹೇಬರು ಅದನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ. ಹಾಗೆ ಹೇಳ್ತಾ ಹೋದರೆ, ಇದೇ ಹೇಳಿದ ಹಾಗೆ ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರ, ಅಯೋಧ್ಯೆಯ ಬಾಲ ಮೂರ್ತಿಯನ್ನು ಕೆತ್ತಿದಂಥ ಕೀರ್ತಿ ಕೂಡ ನಮ್ಮ ಕರ್ನಾಟಕಕ್ಕೆ ಸಲ್ತದ. ಅರುಣ್ ಯೋಗಿಯವರು ಆ ಮೂರ್ತಿಯನ್ನು ಕೆತ್ತಿ, ಮೈಸೂರಿನವರು ಮೂಲತಃ, ಅವರು ಕೂಡ ಆ ಶ್ರೇಷ್ಠತೆಯನ್ನು ಪಡೆದುಕೊಂಡಿದ್ದಾರೆ. ಹಾಗೆ ಹೇಳ್ತಾ ಹೋದರೆ ಡಾಕ್ಟರ್ ಪೂಜಾ ರಮೇಶ್ ಅಂತ ತಾವೆಲ್ಲ ನೋಡಿದ್ದೀರಿ, ಹೆಣ್ಮಕ್ಳಿಗೆ ಗೊತ್ತಿರ್ಬೋದು. ಇವಳು 2021 ಮಿಸ್ ಇಂಡಿಯಾ ಟೈಟಲ್ ವಿನ್ನರ್. 16ನೇ ವಯಸ್ಸಿನಲ್ಲಿಯೇ ಚಿತ್ರನಟಿಯಾಗಿ ನಿರುದ್ಯೋಗಿ, ಅರವಿಂದ್, ತಾಂಡವ, ಮಹಾಕಾಳಿ, ಪೇಪರ್ ದೋಣಿ, ಲಹರಿ ಹೀಗೆ ಅನೇಕ ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ. ಜೊತೆಗೆ ಧಾರಾವಾಹಿಗಳು, ಉದಯ ಟಿವಿಲಿ ಬರ್ತಕ್ಕಂಥ ಕಾಮಧೇನು, SSLC ನನ್ನ ಮಕ್ಕಳು, ಪಾರ್ವತಿ ಪರಮೇಶ್ವರ, ಪಾಂಡುರಂಗ ವಿಠಲ, ಯುಗೆ ಯುಗೆ, ಗ್ರಹಣ ಹೀಗೆ ಅನೇಕ ಧಾರಾವಾಹಿಗಳು ಕೂಡ ಅವರು ನಟನೆಯನ್ನು ಮಾಡಿದ್ದಾರೆ. ಹಾಗೆ ಮುಂದುವರಿತಾ ಹೋದರೆ ಇನ್ನೋರ್ವ ಶ್ರೇಷ್ಠ ವ್ಯಕ್ತಿ, ನಮ್ಮ ವಿಶ್ವಕರ್ಮದ ಒಬ್ಬ ವ್ಯಕ್ತಿ ಅಂತ ಹೇಳ್ಬೋದು, ಋಷಿ ಸುನಕ್. ಬ್ರಿಟನ್ನಿನ ಪ್ರಧಾನಿಯಾಗಿ 2022ರಿಂದ 2024 ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಈತ ಪಂಜಾಬ್ನ ಕಾಶ್ಮೀರ್ ಸಿಂಗ್ನ ಒಬ್ಬ ಮಗ. ಇವರ ಸಂಬಂಧಿಕರು ಇಂದಿಗೂ ಕೂಡ ಸ್ವರ್ಣಕಾರದ ಒಂದು ಕಸಬನ್ನು ಮಾಡ್ತಾ ಇದ್ದಾರೆ. ಹಾಗೆ 2025 ಬಂದಾಗ ಮಿಸ್ ಯೂನಿವರ್ಸ್ ಮಣಿಕಾ ವಿಶ್ವಕರ್ಮ ಅಂತ, ಇವರು ಕೂಡ ರಾಜಸ್ಥಾನದವರು. ನವೆಂಬರ್ನಲ್ಲಿ ಥೈಲ್ಯಾಂಡ್ನಲ್ಲಿ ನಡೆದ 74ನೇ ಮಿಸ್ ಯೂನಿವರ್ಸ್ ಆಗಿ ಪಾಲ್ಗೊಂಡಿದ್ದರು. ಹಾಗೆ ಕಳೆದ ವಿಶ್ವಕರ್ಮ ಜಯಂತಿ ದಿವಸ ಒಂದು ಭವ್ಯವಾದ ಒಂದು ಡ್ಯಾಮ್ ಕೂಡ ಉದ್ಘಾಟನೆ ಆಯಿತು. ಅದಕ್ಕೆ ಶ್ರೀ ವಿಶ್ವಕರ್ಮ ಶಿಲ್ಪಿ ಅಮರಶಿಲ್ಪಿ ಜಕಣಾಚಾರಿ ಸೇತುವೆ ಅಂತ ಅಧಿಕೃತವಾಗಿ ಭದ್ರಾವತಿಯಲ್ಲಿ ಘೋಷಣೆ ಕೂಡ ಆಗಿದೆ. ಹಾಗೆ ಈಗ 1.5-2 ವರ್ಷಗಳ ಹಿಂದೆ ಚಂದ್ರಯಾನ 3 ಅಂತ ಕೇಳಿದ್ದೀರಾ. ಅದರಲ್ಲಿ
ನಮ್ಮ ವಿಶ್ವಕರ್ಮರ ಒಂದು ಕೊಡುಗೆ ಕೂಡ ಇದೆ. ಅವರು ಬೇರೆ ಎಲ್ಲವರಲ್ಲ, ಇಲ್ಲೇ ನಮ್ಮ ಪಕ್ಕದ ಚಿಕ್ಕೋಡಿ ತಾಲೂಕು ಮತ್ತು ಅಥಣಿಯವರು ನಿಪ್ಪಾಣಿಯವರು, ಒಬ್ಬ ಕಪಿಲ್ ಸುತಾರ್, ಇನ್ನೊಬ್ಬ ಕೇರುಬಾ ಸುತಾರ್, ಅವರು ಕೂಡ ಈ ಒಂದು ಚಂದ್ರಯಾನ 3ದಲ್ಲಿ ಭಾಗವಹಿಸಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಸೊ ನಮ್ಮ ವಿಶ್ವಕರ್ಮ ಸಮಾಜ ಅಲ್ಪ ಸಮಾಜವಿದ್ದರೂ ಕೂಡ ಯಾವುದರಲ್ಲೂ ಕಡಿಮೆ ಇಲ್ಲ. ಸೊ ನಾವೆಲ್ಲರೂ ಕೂಡಿ ಈ ಸಮಾಜವನ್ನು ಎತ್ತಿ ಬೆಳೆಸುವಂಥ ಕಾರ್ಯದಲ್ಲಿ ನಾವೆಲ್ಲರೂ ತೊಡಗಬೇಕು. ಮೊದಲು ಹೇಳ್ತಾ ಇದ್ರು ಏನಪ್ಪಾ ಅಂದ್ರೆ, ಸಂಜೆವರೆಗೆ ದುಡಿ, ಸಂಜೆಗೆ ಬಂದು ಕುಡಿ ಅಂತ. ಹೌದಾ? ಪರಿಸ್ಥಿತಿ ಹಂಗಿತ್ತು. ಆದರೆ ಈಗ ಜನ ಜಾಗೃತಗೊಂಡಿದೆ. ನಮ್ಮ ಜನ ಸಾಕಷ್ಟು ವಿದ್ಯಾಭ್ಯಾಸದ ಕಡೆಗೆ ಗಮನ ಹರಿಸ್ತಾ ಇದೆ. ಅನೇಕ ಜನರು ಒಳ್ಳೊಳ್ಳೆಯ ಹುದ್ದೆಗಳಲ್ಲಿ ಅಲಂಕೃತರಾಗಿದ್ದಾರೆ. ಸೊ ನಾವು ಎಲ್ಲರೂ ಕೂಡಿ ಈ ಒಂದು ಸಮಾಜವನ್ನು ಒಳ್ಳೆಯ ಸಮಾಜವನ್ನಾಗಿ ಕಟ್ಟಿ, ಹೇಗೆ ಅಮರ ಶಿಲ್ಪಿ ಜಕಣಾಚಾರ್ಯ ತಮ್ಮ ಹೆಸರನ್ನು ಅಮರವಾಗಿ ಉಳಿದಿದೆಯೋ ಹಾಗೆ ನಾವು ನೀವೆಲ್ಲರೂ ಕೂಡ ಈ ಒಂದು ನಾಡಿನಲ್ಲಿ, ದೇಶದಲ್ಲಿ ಸದಾ ಹಚ್ಚು ಹಸುರಾಗಿ ಉಳಿಯೋಣ ಅಂತ ಹೇಳುತ್ತಾ, ಅದಕ್ಕೆ ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ. ನೋಡಿ ಎಷ್ಟು ಚೆನ್ನಾಗಿದೆ. ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ. ನೋಡಿ, ನಾವು ಇಷ್ಟೆಲ್ಲ ಜನ ಕೂಡ್ಕೊಂಡು ಅಮರ ಶಿಲ್ಪಿ ಜಕಣಾಚಾರ್ಯ ಜಯಂತಿಯನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಅವ್ರ ಕಾರಣ ಅವ್ರು ಮಾಡಿದಂಥ ಕೆಲಸ, ಅವ್ರ ಕೊಡುಗೆ ಸದಾ ಇರ್ತದೆ. ಸೊ ಹೀಗೆ ನಾವು ಅನೇಕ ಜನರನ್ನು ನಾವು ಹೇಳ್ತಾ ಹೋಗ್ತೇವೆ. ಗಾಂಧೀಜಿಯವರು ಇರ್ಬೋದು, ಅನೇಕ ನಾವು ಮಹಾನ್ ವ್ಯಕ್ತಿಗಳನ್ನು ತೆಗೆದುಕೊಂಡು ಬಸವಣ್ಣವರು 12ನೇ ಶತಮಾನದಲ್ಲಿ ಅವರು ಬರೆದಂಥ ವಚನಗಳನ್ನು ಇನ್ನೂ ಪ್ರಚಲಿತವಾಗಿ ನಾವು ಬಳಕೆ ಮಾಡ್ತಾ ಇದ್ದೀವಿ. ಮೊನ್ನೆ ನನಗೆ ಕೇಳಿಕ್ಕೆ ಸಿಕ್ತು, ಡಾಕ್ಟರ್ BR ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಸುಮಾರು 40 ರಾಷ್ಟ್ರಗಳಲ್ಲಿ ಆ ಸ್ಟ್ಯಾಚ್ಯೂವನ್ನು ಪೂಜೆ ಮಾಡ್ತಾ ಇದ್ದಾರಂತೆ. ನಾವೇನು ಸರ್ಕಲ್, ಬಸವೇಶ್ವರ ಸರ್ಕಲ್, ಆ ಸರ್ಕಲ್ ಅಂತ ಮಾಡ್ತಾ ಇದ್ದೀವಲ್ಲ, ಹಾಗೆ ಅನೇಕ 40 ರಾಷ್ಟ್ರಗಳಲ್ಲಿ ಕೂಡ ಅದನ್ನು ಸ್ಟ್ಯಾಚ್ಯೂವನ್ನು ಬಳಕೆ ಮಾಡ್ತಾ ಇದ್ದಾರೆ. ಅಂದರೆ ಅವ್ರು ಮಾಡಿದಂಥ ಸಾಧನೆ ಮಾತ್ರ ಸದಾ ಅಸ್ಮರಣೀಯವಾಗಿರ್ತದೆ. ಸೊ ನಾವು ನೀವೆಲ್ಲ ಕೈ ಜೋಡಿಸೋಣ, ನಮ್ಮ ಸಮಾಜವನ್ನು ಕಟ್ಟೋಣ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಅಣಿಯಾಗಿ ಒಂದೆರಡು ಮಾತುಗಳನ್ನು ಮಾತಾಡಲಿಕ್ಕೆ ನನಗೆ ಅವಕಾಶ ನೀಡಿದ್ದಕ್ಕಾಗಿ ತಮಗೆಲ್ಲರಿಗೂ ಕೃಷ್ಣ ಕಾಂಬಳೆ, KMM ಕನ್ನಡ ನ್ಯೂಸ್, ಬೆಳಗಾವಿ.